ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಮಾಮೂಲಿ ಎಣ್ಣೆ ಕವರೆಲ್ಲ ಯೂಸ್ ಮಾಡಿ ಬಿಸಾಕ್ತಾ ಇರ್ತೀವಿ. ಇದರಲ್ಲಿ ಏನಾದರೂ ಒಂದು ಯೂಸ್ ಮಾಡ್ಕೋಬೋದು ಅಂದರೆ ನಾವು ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿಬೇಕಾದ್ರೆ ನಾವು ಈ ಥರ ಬ್ಯಾಗ್ ಥರ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೋತಾ ಇದ್ವಿ. ಅದು ಇವಾಗ ಯಾಕೆ ತೋರಿಸ್ಬಾರ್ದು ಅಂದ್ಬಿಟ್ಟು ತೋರಿಸೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ಸನ್ಫ್ಯೂರ್ ಆಯಿಲ್ದು ಇದು ಇದೆ ಅಂತಲ್ಲ, ಯಾವ್ದು ಎಣ್ಣೆ ಕವರ್ದಾದ್ರೂ ಆಗುತ್ತೆ. ಕಟ್ ಮಾಡಿ ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಇದರಲ್ಲಿ 4 ತೊಗೊಂಡ್ರೆ ಒಂದು ಬ್ಯಾಗ್ ಆಗುತ್ತೆ. ಅಂದರೆ ಇವಾಗ ಎಲ್ಲಾದರೂ ಹಾಲ್ಗಿಲ್ ತರೋಕ್ಕೆ, ಸಣ್ಣ ಪುಟ್ಟ ದಿನಸಿ ಐಟಮ್ಗಳು ತರೋದಕ್ಕೆ ಯೂಸ್ ಆಗುತ್ತೆ. ಇದು ಈ ಥರ ಚಿಕ್ಕದಾಗಿ ಬರುತ್ತೆ. ಇಷ್ಟು ಇದಾಗಿ ಹಿಂಗೆ ಸ್ಟಿಚ್ ಮಾಡಿಕೊಂಡ್ರೆ ನಮ್ಗೆ ಈ ಥರ ಇನ್ನೊಂದು ಬಂದುಬಿಟ್ಟು ಇಲ್ಲಿ ಟ್ಯಾಗ್ ಥರ ಆಗೋಕ್ಕೆ, ದಾರ ಹಿಡ್ಕೊಳ್ಳೋಕ್ಕೆ ಆಗ್ತಿದಲ್ಲ, ಆ ಥರ ಇದ್ರಲ್ಲಿ ರೆಡಿ ಮಾಡೋಕ್ಕೆ. ಒಟ್ಟು 5 ಕವರ್ ತೊಗೊಂಡಿದ್ದೀನಿ. ಸುಮ್ಮನೆ ವೇಸ್ಟಾಗಿ ಬಿಸಾಕ್ತಾ ಇರ್ತೀವಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಇವಾಗ ಎಲ್ಲರೂ ಹೊರಗಡೆ ಹೋಗಿರ್ತೀವಿ, ಕೈಲಿ ಇಟ್ಕೊಂಡು ಹೋದರೆ ಸಾಮಾನು ತಗೊಂಡ್ರೆ ತರಕಾರಿನೋ ಇಲ್ಲ ಬೆಳಗ್ಗೆನೆ ಹಾಲು ಅದು ತರೋದಕ್ಕೆ ಯೂಸ್ ಆಗುತ್ತೆ. ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ, ಯೂಸ್ ಆಗುತ್ತೆ. ಎರಡು ರೆಡಿ ಮಾಡಿಕೊಂಡ್ರೆ ಒಂದು ಹಾಳಾದರೂ ಒಂದು ಇಟ್ಕೋಬೋದು. ಆ ಥರ ರೆಡಿ ಮಾಡ್ಕೋಬೋದು. ಇದು ಸನ್ಫ್ಯೂರ್ ಆಯಿಲ್ ಅಂತಲ್ಲ, ರುಚಿ ಗೋಲ್ಡ್ ಆಗ್ಬೋದು, ಬೇರೆ ಇನ್ನೂ ಯಾವುದೇ ಆದ್ರೂ ಯೂಸ್ ಮಾಡ್ಕೋಬೋದು. ಇದೇ ಥರನೇ ಮಾಮೂಲಿ ಸುತ್ತ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಇದೆಲ್ಲ ವಾಶ್ ಮಾಡ್ಕೋಬೇಕು. ಎಣ್ಣೆ ಜಿಡ್ಡಿರುತ್ತಲ್ಲ, ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ನೀವು ಇದು ಎಣ್ಣೆದು ಮೇಲೆ ಬರಲಿ ಅಂದರೆ ಈ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಈ ಥರ ನಮ್ಗೆ ಎಣ್ಣೆದು ಕಾಣಿಸ್ಬಾರ್ದು ಅನ್ನೋದಾದರೆ ಈ ಥರ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ, ಎಣ್ಣೆ ಕವರು ಅಂತಲೇ ಗೊತ್ತಾಗಲ್ಲ, ಒಳಗಡೆ ಹೋಗುತ್ತೆ, ಮೇಲ್ಗಡೆ ವೈಟ್ ಬರುತ್ತೆ. ಅವಾಗ ಏನಾಗುತ್ತೆ, ನಮಗೆ ಎಣ್ಣೆ ಕವರ್ ಅಂತಲೇ ಗೊತ್ತಾಗಲ್ಲ. ಇದು ಆ ಥರ ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಸಣ್ಣ ಪುಟ್ಟ ಹಾಲು ತರಕಾರಿ ಆ ಥರ ತರೋದಕ್ಕೆ ಯೂಸ್ ಆಗುತ್ತೆ. ಇದು ನೀಟಾಗಿ ಇಟ್ಕೊಂಡು ಇವಾಗ ಕೈಯಲ್ಲಿ ಎಲ್ಲಾದರೂ ಇಟ್ಕೊಂಡು ಹೋದರೆ, ಅಕಸ್ಮಾತ್ ಎಲ್ಲರೂ ಹೋಗ್ತೀವಿ, ಇವಾಗ ಕೈಯಲ್ಲಿ ಬ್ಯಾಗ್ ಇರಲ್ಲ, ಇವಾಗ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ತಗೋಬೇಕು. ಅವಾಗ ಏನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಕೋಬೋದು. ಒಂದು ಸುಮ್ಮನೆ ಹೊಲ್ದ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಹೋಗ್ಬಿಟ್ರೆ ತಗೊಂಡು ಬರ್ಬೋದು. ಏನಾದರೂ ತಗೊಂಡ್ರೆ ಆಮೇಲೆ ಬೆಳಗ್ಗೆನೆ ಹಾಲುಗೆಲ್ಲ ತರ್ತೀವಲ್ಲ, ಅವಾಗ ಬೇಕಾಗುತ್ತೆ. ಅಂಥದಕ್ಕೆ ಇದನ್ನು ರೆಡಿ ಮಾಡ್ಕೋಬೋದು. ಬನ್ನಿ, ಇದನ್ನು ನಾನು 4 ಕಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಅದೇ ದಾರ, ಟ್ಯಾಗ್ಗೆ ದಾರ ಮೇಲೆ ಇಡ್ತೀವಲ್ಲ, ಇಟ್ಕೊಳ್ಳೋದಕ್ಕೆ ದಾರ ಹೊಲಿಯೋದಕ್ಕೆ. ಇದು ಒಟ್ಟು 5 ಕವರ್ ತಗೊಂಡಿದ್ದೀನಿ. ಇದು ಒಂದು ಮೀಡಿಯಮ್ ಆಗಿ ಸಾಕು. ನಿಮ್ಗೆ ಇನ್ನೂ ದೊಡ್ಡದು ಬೇಕು ಅಂದರೆ ಇನ್ನೂ 2 ಹಿಂಗೆ ಈ ಥರ ಸೇರಿಸ್ಕೊಂಡ್ರೆ, ಇನ್ನು ಇಲ್ಲಿ ಹಿಂಗೆ ಹಾಕೊಂಡ್ರೆ ದೊಡ್ಡದಾಗಿ ಬರುತ್ತೆ. ನೋಡಿ ಸಖತ್ತು ದೊಡ್ಡದಾಗುತ್ತೆ. ಇದು ಸಿಂಪಲಾಗಿ ಸಾಕು. ನೋಡಿ ಹಿಂಗೆ 4 ಇಟ್ಬಿಟ್ಟು ಇನ್ನೂ 4 ಮಧ್ಯೆ ಇಟ್ಕೊಂಡ್ರೆ ಅದು ಇನ್ನೂ ದೊಡ್ಡದು ಬರುತ್ತೆ. ನಾನು ಸದ್ಯಕ್ಕೆ ಇದನ್ನು 2 ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಚಿಕ್ಕದಾಗಿ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ಈ ಥರ ಆದರೆ ಸಾಕು. ನೀವು ಇನ್ನೂ ದೊಡ್ಡದು ಬೇಕಂದ್ರೆ ಮಾಡ್ಕೋಬೋದು. ಅದು ಇನ್ನೂ 4 ಕವರ್ ಹಾಕಿ ಮಾಡ್ಕೋಬೋದು, ದೊಡ್ಡದಾಗುತ್ತೆ. ಅದು ಸಿಂಪಲ್ಲಾಗಿ ಇವಾಗ ಎಣ್ಣೆಗೆ ಹೇಳಿದ್ನಲ್ಲ, ಹಾಲು ತರೋಕ್ಕೆ, ತರಕಾರಿ ತರೋದಕ್ಕಾದರೆ ಇದು ಸಾಕು. ಆ ಥರ ಯೂಸ್ ಮಾಡ್ಕೊಳಕ್ಕೆ ಒಂದು 2-3 ಹೊಲ್ದಿಟ್ಕೊಂಡ್ಬಿಟ್ರೆ ಸುಮ್ಮನೆ ವೇಸ್ಟಾಗಿ ಬಿಸಾಕ್ತಾನೆ ಇರ್ತೀವಲ್ವ, ಇದನ್ನು ಯೂಸ್ ಮಾಡೋಕ್ಕಂತೂ ಆಗಲ್ಲ. ಎಣ್ಣೆ ತೊಗೊಂಡಾದ್ಮೇಲೆ ಇದು ವೇಸ್ಟ್ಗೆ ಹಾಕ್ತಾ ಇರ್ತೀವಿ. ಹಾಗಾಗಿ ಇದನ್ನು ಒಂದು 2-3 ಕವರ್ ಈ ಥರ ಸಿಕ್ತಾಗ 4-5 ಆದಮೇಲೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎಲ್ಲರೂ ಹೊರಗಡೆ ಹೋದಾಗ ಸುಮ್ಮನೆ ಹೋಗ್ತಾ ಇರ್ತೀರಾ, ಕೈಲಿ ಇಟ್ಕೊಂಡು ಹೋದರೆ ನೀಟಾಗಿ ತರಕಾರಿ ಏನಾದ್ರು ತರೋದಕ್ಕೆ ಯೂಸ್ ಆಗುತ್ತೆ. ಈ ಥರ ನೋಡಿ, ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಇಷ್ಟೇ ಆಗೋದು. ಇದು ಈಗ ಇಟ್ಕೊಂಡು ಹೋಗ್ಬೋದು. ಆ ಥರ ಆಗುತ್ತೆ ಈ ಬ್ಯಾಗು. ಸ್ಟಿಚ್ ಮಾಡಿದ್ಮೇಲೆ ಇನ್ನೂ ನೀಟಾಗಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಎಣ್ಣೆ ಕವರ್ನ ಬಿಸಾಕ್ಬೇಡಿ, ಈ ಥರ ರೆಡಿ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ನಾವು ಟೈಲರಿಂಗ್ ಕಲಿಯೋಕ್ಕೆ 20 ವರ್ಷದಿಂದನೇ ನಾನು ಈ ಥರ ಮಾಡ್ಕೊಡ್ತಿದ್ದೆ. ಪಾಮೇಲಿನ ಆಯಿಲ್ ಕವರ್ಗಳು ಬರುತ್ತಲ್ಲ ಹಳ್ಳಿ ಕಡೆ, ಆ ಕವರ್ ತಂದ್ಕೊಡೋರು. ಎಲ್ಲನೂ ಜೋಡಿಸಿಟ್ಕೊಂಡು ತಂದ್ಕೊಟ್ಬಿಟ್ಟು ಇದು ಹೊಲ್ಕೊಡಿ ನಂಗೆ ಬ್ಯಾಗ್ ಥರ ಅಂತ ಹೇಳಿ ಹೊಲಿತಾ ಇದ್ದೆ ನಾನು. ಹಂಗಾಗಿ ಅದು ನೆನಪಂತು. ಯಾಕೆ ಇವಾಗ ಈ ಕವರಲ್ಲೂ ಮಾಡಬಾರ್ದು, ಸುಮ್ಮನೆ ವೇಸ್ಟಾಗಿ ಬಿಸಾಕ್ತೀವಲ್ವಾ, ಆ ಥರ ಮಾಡ್ಕೊಂಡ್ರೆ ಯೂಸ್ ಆಗುತ್ತೆ. ಸುಮ್ಮನೆ ವೇಸ್ಟಾಗಿ ಬಿಸಾಕಬತ್ತು ಮನೆಗೆ ಯೂಸ್ ಆಗುತ್ತಲ್ವ, ಅದಕ್ಕೆ ಅದು ಮಾಡೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಬನ್ನಿ, ಇದು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ಫಸ್ಟ್ ಈ ಥರ ಕಟ್ ಮಾಡಿಬಿಟ್ಟು ನೀಟಾಗಿ ಎಣ್ಣೆ ಇರುತ್ತಲ್ವ, ಅದೆಲ್ಲ ಸೋಪ್ ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಟ್ಟು ಇದು 4 ತೊಗೊಂಡಿದ್ದೀನಿ. ಇದೊಂದು 5 ತೊಗೊಂಡಿದ್ದೀನಿ. ಇದೊಂದು ಅದೇ ಟ್ಯಾಗ್ ದಾರ ಹಿಂಗೆ ಇಟ್ಕೊಳ್ಳೋಕ್ಕೆ ಹೊಲಿಯೋಕ್ಕೆ, ಈ 4 ಸ್ಟಿಚ್ ಮಾಡೋಕ್ಕೆ. ಇದು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಇದು ಕಲರ್ ಇರೋದು ಒಳಗಡೆ ಹೋಗೋ ಥರನೇ ಮಾಡ್ತಾಯಿದ್ದೀನಿ. ಮೇಲೆ ವೈಟ್ ಬರೋ ಥರನೇ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಇದು ಮೇಲೆ ಬರಲಿ ಅಂದರೆ ಮೇಲೆ ಸ್ಟಿಚ್ ಮಾಡ್ಕೊಬೋದು. ಇದು ಒಳಗಡೆ ಹೋಗೋ ಥರ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸಾರಿ, ಮೇಲೆ ಬರೋಂಗೆ ಹೊಲ್ಬಿಟ್ಟಿದ್ದೀನಿ. ಇದು ಮೇಲೆ ಬರುತ್ತೆ. ನೀವು ಬೇಕಂದ್ರೆ ಇದು ಒಳಗಡೆ ಹೋಗೋ ಥರ ಮಾಡ್ಕೊಬೋದು. ಇದು ಮೇಲೆ ಬಂದುಬಿಟ್ಟಿದೆ. ಈಗ ತಿರ್ಗಾ ಸ್ಟಿಚಿಂಗ್ ಎಲ್ಲ ಬಿಚ್ಚಿ ಇದು ಮಾಡೋಕ್ಕಾಗಲ್ಲ, ಹಾಗೆ ಸ್ಟಿಚ್ ಮಾಡ್ಕೊತೀನಿ. ನೋಡಿ ಈ ಥರ ಇದೆ. ನೀವು ಇದನ್ನು ಮತ್ತೆ ಈ ರೀತಿ ಇಟ್ಕೊಂಡು ಇವಾಗ ಸುತ್ತ ಇಲ್ಲಿ ಒಂದು ಕಡೆ ಹೋಗ್ಕೊಂಡ್ಬಿಟ್ಟು ಸುತ್ತ ಸ್ಟಿಚ್ ಹಾಕೋಬೇಕು. ಫಸ್ಟ್ಗೆ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ನಾವು ಟ್ಯಾಗ್ ಇರೋದಿಕ್ಕಲ್ಲ ಅದಕ್ಕೆ. ಎಲ್ಲ ಓಪನ್ ಇದೆಯಲ್ಲ, ಈ ಕಡೆಗೆ 1 ಇಂಚಿಗೆ
ಇಲ್ಲ 1.5 ಇಂಚಿಗೆ, ಈ ಕಡೆಯಿಂದ 1.5 ಇಂಚು, ಈ ಕಡೆಯಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ 1.5 ಇಂಚ್ ಆದರೆ ಸಾಕು. ಈ ರೀತಿ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಾದ್ಮೇಲೆ ಓಪನ್ ಮಾಡಿಕೊಂಡು ತೆಗಿತೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ತೆಗೆದುಬಿಟ್ಟು ಎರಡನ್ನೂ ಕಟ್ ಮಾಡಿರ್ತೀವಲ್ಲ ಜಾಯಿಂಟ್ ಮಾಡಿ ಈ ರೀತಿ ಮಾಡ್ಕೊಬೇಕು. ಓಪನ್ ಆಗೋಯ್ತು, ಸ್ವಲ್ಪ ಸ್ಟಿಚ್ ಹಾಕೊಂಡಲ್ಲ. ಇದನ್ನು ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಇಟ್ಕೊಂಡು ಈ ಕಡೆ ಮಾಡ್ತೀನಿ. ಇದನ್ನು ಉಲ್ಟಾ ತಿರುಗಿಸ್ಕೊಬೇಕು. ಇದಕ್ಕೆ ಇದನ್ನು ಕಟ್ ಮಾಡಿ ಈ ಥರ ಬಿಸ್ಕೊಳಕ್ಕೆ ಮಾಡ್ಕೊಬೇಕು. ಸಾಕು. ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಡಬಲ್ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಬೇಕು. ಸ್ವಲ್ಪ ರಫ್ ಮಾಡ್ಕೊಬೇಕು. ಯಾಕೆಂದರೆ ಇದು ಇಟ್ಕೊಳ್ತೀವಲ್ಲ ಕಿತ್ತೋಗ್ಬಾರ್ದು. ಸ್ವಲ್ಪ ರಫ್ ಅಂದರೆ ರಫ್ ಇದನ್ನು ಆರಾಮಾಗಿ ಎಣ್ಣೆ ಕವರಲ್ಲಿ ಪ್ಯಾಕ್ ಮಾಡಬೇಕು. ಈ ಥರ ಇದೇ ಎಣ್ಣೆ ಕವರ್ ಅಂತಲ್ಲ, ನೀವು ಎಣ್ಣೆ ಕವರ್ ಯಾವ್ದು ಯೂಸ್ ಮಾಡ್ತೀರಾ, ರುಚಿ ಗೋಲ್ಡು, ಇನ್ನೂ ಯಾವುದು ಬೇರೆ ಬೇರೆ ಇದೆಯಲ್ಲ ಎಲ್ಲದರಲ್ಲೂ ಮಾಡಿಟ್ಕೊಂಡ್ರೆ ನೀವೆಲ್ಲರೂ ಹೊರಗಡೆ ಹೋದಾಗ ರೇಷನ್ ತರೋಕ್ಕೆ ಚಿಕ್ಕದಾಗಿ ಇವಾಗ ಹಾಲು, ತರಕಾರಿ ಈ ಥರ ಸಣ್ಣ ಪುಟ್ಟ ಐಟಮ್ಗಳ ಥರ ಅದಕ್ಕೆ ಯೂಸ್ ಆಗುತ್ತೆ. ವೇಸ್ಟ್ ಬಿಸಾಕೋಬೋದು, ಈ ಥರ ರೆಡಿ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದೆ, ಕಟಿಂಗ್ ಮಾಡುವಾಗ ಹೇಳಿದೆ, ನಾನು ಟೈಲರಿಂಗ್ ಕಲಿಬೇಕಾದ್ರೂ ಈ ಥರ ತುಂಬ ಬ್ಯಾಗ್ಗಳು ಎಣ್ಣೆ ಕವರ್ ಇಟ್ಟು ಅಂದ್ಕೊಳ್ಳೋದು ಹಳ್ಳೀಲಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನನಗೆ ಅದು ನೆನಪಾಗಿ ಇವಾಗ ಇದು ಯಾಕೆ ಮಾಡಬಾರ್ದು, ತೋರ್ಸೋಣ, ಸುಮ್ಮನೆ ವೇಸ್ಟಾಗಿ ಬಿಸಾಕೋಬೋದು, ಮಾಡ್ಕೊಬೋದು ಅನ್ನೋದಕ್ಕೋಸ್ಕರ ಇದನ್ನು ತೋರಿಸ್ತೀನಿ. ಹೆಂಗೆ ಅಂದರೆ ಎಣ್ಣೆ ಯೂಸ್ ಮಾಡ್ಕೊಂಡಾದ್ಮೇಲೆ ನೀವು ಹಾಗೆ ಬಿಸಾಕ್ಬಿಡ್ತೀರಲ್ಲ, ಅದ್ರ ಬದಲು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಇರ್ತೀನ ಆರಾಮಾಗಿ ಹಾಳಾದ್ಮೇಲೆ ಮತ್ತೆ ಇನ್ನೊಂದು ರೆಡಿ ಮಾಡ್ಕೊಬೋದು. 2-3 ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡು ಎಲ್ಲರೂ ಹೋದಾಗ ತರಕಾರಿನೋ ಇಲ್ಲ ಇನ್ನೇನಾದರೂ ಸಣ್ಣ ಪುಟ್ಟ ಐಟಮ್ ತರೋದಕ್ಕೆ ಯೂಸ್ ಆಗುತ್ತೆ. ಹಾಲು, ತರಕಾರಿ ಆ ಥರದವು ಎಲ್ಲ ಹೋಗ್ಲಿಕ್ಕೆ ಬ್ಯಾಗ್ ಇರೋಲ್ಲ, ಅವಾಗ ಈ ಥರದೊಂದು ಬ್ಯಾಗ್ ಇಟ್ಕೊಂಡು ಹೋಗಿದ್ದೆ ನಾನು ಆರಾಮಾಗಿ ತಗೊಂಡ್ಬರ್ಬೋದು. ರೆಡಿ ಆಯ್ತು ನೋಡಿ. ಇದು ಸ್ಟಿಚಿಂಗೆಲ್ಲ ಗಟ್ಟಿ ಹಾಕಿರೋದ್ರಿಂದ ಆರಾಮಾಗಿ ರೆಡಿ ಆಯ್ತು. ಈ ರೀತಿ ಇಟ್ಕೊಂಡು ಸಣ್ಣ ಪುಟ್ಟ ಐಟಮ್ಸ್ನ ತರ್ಬೋದು. ಇದು 4ರಲ್ಲಿ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿದೆ. ತೆಗೆದುಕೊಂಡು ಈ ಥರ ಬಂದಿದೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿದ್ರೆ